ಬಾಯ್ಕೊಂಡು ಹೋಗೋಣ ಅಂತ ರಾತ್ರಿಯೇ ಮನೆಗಳೆಲ್ಲ ಒರೆಸಿ ಮತ್ತು ಈಚೆಲ್ಲ ಸಾರಿಸಿ ಹೊಸ್ಲೆಲ್ಲ ತೊಳೆದು ರಂಗೋಲಿ ಇಟ್ಟಿದ್ದೀನಿ. ರಂಗೋಲಿ ಈ ಥರ ಇದೆ. ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಸರಿ ಅಂತ ಇದೆಲ್ಲ ಮುಗಿಸ್ಕೊಂಡೆ ಮತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕಾಯಿತು. ಅಲ್ಲೇ ಅಡುಗೆ ಮಾಡಿ ತಿನ್ನೋದ್ರಿಂದ ಒಂದು ಕೋಳಿ ತೊಗೊಳೋಣ ಅಂತ ಬೇರೆ ಅಂದ್ಕೊಂಡ್ರಿ. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಈ ಥರ ರೆಡಿ ಆಗಿದ್ದೀನಿ. ಎಲ್ಲ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ರಾತ್ರಿ ಬೆಳಗ್ಗೆ ಬೇಗ ಎದ್ದು ನಾನು ಈ ಥರ ರೆಡಿ ಆಗಿದ್ದೀನಿ. ಅಷ್ಟರೊಳಗಡೆ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪ್ರಸಾದನೂ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡ್ಕೊತಾ ಇದ್ದೀನಿ ನಾನು, ಸಿಹಿ ಪೊಂಗಲ್ಲು. ಹೆಸರುಬೇಳೆ 1 ಕಪ್ ಅಕ್ಕಿಗೆ ನಾವು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಳ್ರಿ. ಈ ಥರ ಬೇಯಬೇಕು. ಒಂದು 3/4% ನುಣ್ಣಗೆ ಬೆಂದಿರಬೇಕು. ಮತ್ತು ಅಕ್ಕಿ ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ಹಾಲಲ್ಲೇ ಬೇಯಿಸ್ಕೊತೀನಿ ಅಕ್ಕಿನ. ಫಸ್ಟು ಸ್ವಲ್ಪ ನೀರು ಹಾಕ್ಕೊತೀನಿ ಹೆಸರುಬೇಳೆಗೆ. ಅದು ಹೆಸರುಬೇಳೆ ಎಲ್ಲ ಕಂಪ್ಲೀಟಾಗಿ ಬೆಂದಮೇಲೆ ಅಕ್ಕಿ ಹಾಕಿದ್ಮೇಲೆ ನಾನು ತೊಳ್ಕೊಂಡು ನಾನು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ಕೊತಾ ಇದ್ದೀನಿ. ಇದು 4 ವರ್ಷದಿಂದ ನಾನು ಅಂದ್ಕೊಂಡಿದ್ದೆ ಹೋಗಬೇಕು, ಅಲ್ಲಿ ಬಂದು ಒಂದು ಕೋಳಿ ಕುಯ್ಕೊಂಬರ್ತೀನಮ್ಮ ಅಂತ ಹರಕೆ ಹೊತ್ತಿದ್ದೆ. ಆ ಒಂದು ಕಾರಣಕ್ಕೆ ಸರಿ ನನ್ನ ದೊಡ್ಡ ಮಗನೂ ಬಂದಿದ್ನಲ್ವ, ನೋಡಿ ಈಗ ಹಾಲು ಹಾಕ್ತಾಯಿದ್ದೀನಿ. ಈ ಹಾಲಲ್ಲೇ ನಾನು ಅಕ್ಕಿ ಹೆಸರುಬೇಳೆ ಎಲ್ಲ ಬೇಯಿಸ್ಕೊತೀನಿ. ಚೆನ್ನಾಗಿ ಬೇಯಬೇಕು. ಸರಿ ಅಂದ್ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊಂಡ್ರಿ. ಅದು ನಾನು ನಿಮ್ಗೆ ಬೇರೆ ಹೇಳಿದ್ನಲ್ಲ, ಡಿಪ್ರೆಷನ್ಗೆ ಸ್ವಲ್ಪ ಹೋಗಿಬಿಟ್ಟಿದ್ದೆ ಅಂತ. ಸರಿ ಯಾಕೋ ನನಗೂ ಸ್ವಲ್ಪ ಟೈಮ್ ಚೆನ್ನಾಗಿದ್ದಂಗೆ ಎಲ್ಲ ಸರಿ ನಡೀರಿ ಹೋಗಿ ಬಂದುಬಿಡೋಣ ಅಂತಂತೇಳಿ ಮಾತಾಡಿಕೊಂಡು ಸೆಕೆಂಡಲ್ಲೇ ನಾವು ನೈಟ್ ಅಂದ್ಕೊಂಡಿದ್ದು ಮಧ್ಯಾಹ್ನ ಹಂಗೆ ಅಂದ್ಕೊಂಡಿದ್ದು ಸೋಮವಾರ ಮಧ್ಯಾಹ್ನ, ನಾವು ಮಂಗಳವಾರ ಬೆಳಗ್ಗೆ ಹಾಗೆ ರೆಡಿಯಾಗಿದ್ದು. ನಾವು ಊಹೆ ಕೂಡ ಮಾಡಿಲ್ಲ. ಸರಿ ನಾನು ದೀಪಗಳೆಲ್ಲ ಮಾಡಿಕೊಂಡೆ. ಅದು ನಾನು ವೀಡಿಯೋ ಏನು ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಟೈಮ್ ಸಾಕಾಗಿರಲಿಲ್ಲ. ಅದರಿಂದ ನನಗೆ ಎಷ್ಟು ಟೈಮ್ ಇತ್ತು ಅಷ್ಟು ಮಾತ್ರ ವೀಡಿಯೋ ನಾನು ಮಾಡ್ಕೊತಾ ಇದ್ದೀನಿ. ನಾನು ಸಕ್ಕರೆ ಅರ್ಧ ಸಕ್ಕರೆ ಅರ್ಧ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ನಾನು ಸ್ವೀಟ್ ಏನೇ ಮಾಡಲಿ ನಾನು ಇದೇ ಥರ ಮಾಡ್ಕೊತೀನಿ. ಪೊಂಗಲ್ ಮುಗಿತಾನೆ ನಾನು ದೇವ್ರ ಪೂಜೆ ಎಲ್ಲ ಮುಗಿದಿತ್ತು, ನಮಸ್ಕಾರ ಹಾಕಿರಲಿಲ್ಲ. ಸರಿ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಬಿಡೋಣ ಅಂತಂತೇಳಿ ಈಗ ಸುಮಾರು ಟೈಮ್ ಬಂದು ಒಂದು 5:30 ಆಗಿರಬೇಕು. ಸರಿ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಬೆಳಗ್ಗೆನೇ ಮುಗೀತಲ್ಲ ಬ್ರಾಹ್ಮಿ ಮುಹೂರ್ತಕ್ಕೆ. ಸರಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ದೇವ್ರ ನೈವೇದ್ಯಕ್ಕೆ ಬೇರೆ ಇಲ್ಲಿ ಮನೆಯಲ್ಲೂ ಸ್ವಲ್ಪ ಪೊಂಗಲ್ ಇಟ್ಬಿಡೋಣ ಅಂಥೇಳಿ ಪೊಂಗಲ್ ಮಾಡ್ತಾನೆ ನಾನು ದೇವ್ರ ಪೂಜೆನೂ ಎಲ್ಲ ಮುಗಿಸ್ಕೊಂಡೆ. ದೇವ್ರಿಗೆ ಅಲಂಕಾರ ಎಲ್ಲ ನಾನು ಮಾಡಿಕೊಂಡೆ. ನಾನು ಸಿಂಪಲ್ಲಾಗೇ ಮಾಡ್ಕೊತೀನಿ, ನಾನು ಗ್ರ್ಯಾಂಡಾಗಿ ಏನು ಮಾಡಲ್ಲ. ಒಣಕೊಬ್ಬರಿ ಬಂದು ನನ್ನ ಮಗ ದೀಪಗಳಿಗೆ ಅಂತ ಸ್ವಲ್ಪ ತುರಿದಿಟ್ಟಿದ್ದ, ಅದು ಒಂದು ಸ್ವಲ್ಪ ಇತ್ತು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಹಸಿ ಕೊಬ್ಬರಿನೂ ನಾನು ತುರಿದು ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತಂದರೆ ದೇವಸ್ಥಾನದಲ್ಲಿ ನಿಮಗೆ ಯಾವ ಥರ ಕೊಡ್ತಾರೆ ಪ್ರಸಾದ ಪೊಂಗಲ್ಲು, ಅದೇ ಟೇಸ್ಟೇ ಬರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಏಲಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಆ ಕಡೆ ಬಾಣಲಿ ಇಟ್ಕೊಂಡು ಬಾದಾಮಿನೂ ಒಣದ್ರಾಕ್ಷಿ ಇತ್ತು, ಅದು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು. ಸರಿ ಅಂತೇಳಿ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ನಾನೊಂದು ವೀಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ. ಸರಿ ಎಲ್ಲ ಹೊರಟು ನಿಂತ್ಕೊಂಡ್ರಿ. ನಾವು ಇಲ್ಲಿ ಬಿಡೋಷ್ಟೊಳಗಡೆ ಒಂದು 6-7 ಗಂಟೆಗೆ ಬಿಡೋಣ ಅಂದ್ಕೊಂಡ್ರು, ಆಗಲಿಲ್ಲ. ಟೈಮ್ ಆಗೇ ಹೋಯ್ತು 8 ಗಂಟೆ. ನಾವಿಲ್ಲಿ ಬಂದು ರೀಚ್ ಆಗಲಿಕ್ಕೆ ಒಂದು 12 ಗಂಟೆ ಆಯಿತು. ನೋಡಿರಿ ಇದೇ ಬಾಯಿಕೊಂಡ. ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಇಲ್ಲಿ ನನ್ನ ಮಕ್ಕಳ ಜೊತೆ ಫೋನೇನು ಒಳಗಡೆ ಬಿಡಲ್ಲ ಅಂದರು, ನಾನೊಂದು ವೀಡಿಯೋ ಮಾಡಿಕೊಂಡೆ. ಈ ಕಡೆ ಇರೋ ನನ್ನ ತಂಗಿ ಮಗ. ಸರಿ ಅಂದ್ಬಿಟ್ಟು ನಾನು ಇಲ್ಲೆಲ್ಲ ಅವರು ಕೋಳಿ ಕ್ಲೀನ್ ಮಾಡ್ಕೊಬರ್ತೀನಿ ಅಂತ ಹೋದರು. ಇಲ್ಲಿನ ಸುತ್ತಮುತ್ತಕ್ಕೂ ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂತೇಳಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ವೀಡಿಯೋ ಮಾಡ್ಕೊಂಡು ತುಂಬ ಅಂದರೆ ಇಲ್ಲಿ ನನಗೆ ಅಂದ್ಕೊಂಡಿದ್ದೇನೆಂದರೆ ಫಸ್ಟು ನಾನು ಮನೆ ಕಟ್ಟಲಿಕ್ಕೆ ಅಂತ ಒಂದು ಜಾಗ ಆಗಬೇಕು ಅಂತ ಸುಮಾರು ವರ್ಷಗಳೆಲ್ಲ ಅರ್ಕೆ ಕಟ್ಟಿದ್ದೆ. 2 ಸಲ ಏನೋ ಫಂಕ್ಷನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಅದು ಹಾಗೆಲ್ಲ ಫೋನ್ ಇರಲಿಲ್ಲ ಅಂಥೇಳಿ ನನ್ನ ಹತ್ರ. ಆಗ ನಾವು ಯೂಟ್ಯೂಬ್ ಏನು ನಾವು ಓಪನ್ ಮಾಡಿರಲಿಲ್ಲ. ನೋಡಿ ಇಲ್ಲಿಂದ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಸಣ್ಣ ಸಣ್ಣ ಬೆಟ್ಟಗಳಾಗಲಿ ಮೋಡಗಳಾಗಲಿ, ನಮಗೆ ದೂರದಿಂದ ನೋಡಲಿಕ್ಕೆ ಒಂದು ಮನೆಗಳಾಗಲಿ ಗಿಡಗಳಾಗಲಿ ಎಲ್ಲನೂ ಎಷ್ಟು ಪುಟ್ಟದಾಗಿ ಕಾಣ್ತಾ ಇತ್ತಂದರೆ ಚೆನ್ನಾಗಿ ಅನ್ನಿಸ್ತು ನನಗೆ ಅಲ್ಲೇ ಹೋಗಿ. ಸುಮಾರು ನಾವು ಇದೆಲ್ಲ ನಾನು ಅವ್ರು ಕ್ಲೀನ್ ಮಾಡ್ಕೊಬರೋಷ್ಟೊಳಗಡೆ ನಾನು ಮಾಡ್ಕೊಳ್ಳೋಣ ಅಂಥೇಳಿ ದೇವಸ್ಥಾನದೊಳಗಡೆ ಮೊದಲೆಲ್ಲ ಫೋನ್ ಬಿಡ್ತಾ ಇದ್ರು. ದೇವಿಗೂ ಒಂದು ವೀಡಿಯೋ ಮಾಡ್ಲಿಕ್ಕೆ ಬಿಡ್ತಿದ್ರು. ನೋಡಿರಿ ಇಲ್ಲಿ ಈ ಕೆಳಗಡೆ ಸೆಕ್ಷನ್ಗೆ ಬಂದರೆ ಬೆಟ್ಟದಿಂದ ಇನ್ನು ಸ್ವಲ್ಪ ಕೆಳಗೆ ಹಿಂಗೆ ಬಂದರೆ ದೇವಸ್ಥಾನದ ಪಕ್ಕದಲ್ಲೇ ಎಲ್ಲ ಕೋಳಿಗಳು ಕುರಿಗಳೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಸ್ವಲ್ಪ ಹ್ಯಾಮಾರಿದ್ರೂ ನಮ್ಮ ಮೇಲೆ ಟೊಪ್ಪೆ ಹಾಕ್ಬಿಡ್ತಾರೆ. ತುಂಬ ಜೋಪಾನವಾಗಿ ನಾವು ಅಲ್ಲೇ ಇರಬೇಕು, ಅವ್ರ ಹತ್ರನೇ ಇರಬೇಕು, ಇಲ್ಲಾಂದರೆ ಎತ್ಕೊಂಡ್ಬಿಡ್ತಾರೆ. ಚಿಕನ್ ಆಗಲಿ ಮಟನ್ ಆಗಿರ್ಬೋದು ಎತ್ಕೊಂಡ್ಬಿಡ್ತಾರೆ. 100 ರೂಪಾಯಿನೂ ತೊಗೊತಾರೆ ಕ್ಲೀನ್ ಮಾಡಲಿಕ್ಕೆ.
ಒಂದು ಕೋಳಿಗೆ 100 ರೂಪಾಯಿ ಇರಬೇಕೇನೋ, ಇಲ್ಲ 2 ಕೋಳಿಗೆ 100 ರೂಪಾಯಿ, ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ 1 ಕೋಳಿ ಅಂತೇಳಿ ನಾಟಿ ಕೋಳಿ 2 ಕೋಳಿ ನಾವು ಊರಲ್ಲೇ ತೊಗೊಂಡಿದ್ರಿ. ಸರಿ, ನಾನು ಒಂದು ಅಂದಾಜು ಇಲ್ದಿರ ನಾವು ನಿಜವಾಗ್ಲೂ ಹೇಳಿಲ್ವಾ, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದಿದ್ದು ನಾವು. ನಾನು ಒಂದು 2 ತಪ್ಪಲೆ ತೊಗೊಂಬಂದಿದ್ದೆ, ಚಿಕ್ಕದು ಕುಕ್ಕರ್ ತೊಗೊಂಬಂದ್ಬಿಟ್ಟಿದ್ದೆ, ಅದರಲ್ಲಿ ಇಡಿಸ್ಲಿಲ್ಲ. ಲಾಸ್ಟಿಗೆ ನೋಡಿದೆ ಕುಕ್ಕರ್ ತುಂಬೋಯ್ತು, ಇನ್ನು ವಿಸಿಲೆಲ್ಲ ಬರೋಲ್ಲ, ಇದು ಉಪ್ಪು ಖಾರ ಎಲ್ಲ ಹಾಕೋಷ್ಟೊಳಗಡೆ ಆಗಲ್ಲ ಅಂದ್ಬಿಟ್ಟು ಇದರಿಂದ ತೆಗೆದು ನಾನು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಮಾವಿನಕಾಯಿ ಮರದ ಕೆಳಗಡೆ ನಾವು ಮಾಡ್ಕೊಂಡಿದ್ದ ಅಡುಗೆ. ಬೇರೆ ಇನ್ನೊಂದು ಕಡೆ ಹೋದರೆ ಈ ಜಾಗಕ್ಕೂ ನೀವೆಲ್ಲೇ ಮಾಡಿ ಒಂದೊಂದು ಜಾಗಕ್ಕೂ 500 ರೂಪಾಯಿ 400 ರೂಪಾಯಿ, ರೂಮ್ಗಾದರೆ 500 ರೂಪಾಯಿ ಕೇಳ್ತಾರೆ. ಅವ್ರ ಬೈಲಲ್ಲೇ ನಾವು ಮಾಡ್ಕೊತೀನಂದರೆ 300-400 ರೂಪಾಯಿ ನಾವು ಕೊಡಲೇಬೇಕು. ಬೈಲಲ್ಲಿ ಮಾಡ್ಕೊಳ್ಲಿಕ್ಕೆ ಕೂಡ ನಮ್ಮ ಸ್ವಾತಂತ್ರ್ಯ ಇರಲ್ಲ ಇಲ್ಲಿ ಬೈಕೊಂಡನಲ್ಲಿ, ನಾವು ಅಮೌಂಟ್ ಪೇ ಮಾಡಲೇಬೇಕಾಗುತ್ತೆ. ಸರಿ ಅಂತ ನಾವು ಅಲ್ಲಿ ಯಾರು 500 ರೂಪಾಯಿ ಹೇಳಿದ್ರು, ಜಾಸ್ತಿ ಹೇಳಿದ್ರು ಅಂತಂತೇಳಿ ನಾವು ಈ ಕಡೆ ಬಂದ್ರಿ. ಈ ಮಾವಿನ ತೋಪಲ್ಲಿ ಎಲ್ಲ ಮಾವಿನಕಾಯಿ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ರು, ಪಾಪ ರೇಟಲ್ಲಿಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನೋಡಿ, ನಾನು ಬಾಣಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೇಗೆ ತಿರ್ಸ್ಕೊಡೋದು ನಾನು, ನಮ್ಗೆ ಅಂದಾಜು ಇಲ್ದಿರ ನಾವು ತೊಗೊಂಬಂದಿದ್ದಲ್ವಾ. ನಾನು ಚಿಕ್ಕದೊಂದು ಸ್ಟವ್ ಇತ್ತು, ಅವ್ರ ಫ್ರೆಂಡ್ದೊಂದು ಸ್ಟವ್ ತೊಗೊಂಡ್ರು, ಗ್ಯಾಸ್ ಸ್ಟವ್ವು. ಸರಿ ಅಂದ್ಬಿಟ್ಟು ಇನ್ನು ಚಿಕ್ಕದಾಗಿ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ, ಅನ್ನ ಮಾಡ್ಕೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೊರಗಡೆ ಹೋಗಿ ಮನೆ ಮೆಂಬರ್ಸ್ ಎಲ್ಲ ಹೋಗಿ ಅಲ್ಲಿ ಮಾಡಿ ತಿನ್ನೋದಂದರೆ ಎಷ್ಟು ಚೆನ್ನಾಗಿತ್ತಂದರೆ ಒಂಥರ ನನಗೆ ಒಂಥರ ಸ್ವರ್ಗದಲ್ಲಿದ್ದಂಗೆ ಅನ್ನಿಸ್ತು ನನಗೆ. ನಮ್ಮ ಯಜಮಾನ್ರ ಫ್ರೆಂಡ್ ಬೇರೆ ಬಂದಿದ್ದರು, ನಮ್ಮ ತಂಗಿ ಮಗ ಬೇರೆ ಬಂದಿದ್ದ. ಅವನ್ನ ಸಡನ್ನಾಗಿ ಅವನೂ ಪ್ಲ್ಯಾನ್ ಇಲ್ದಿರ ಕರ್ಕೊಂಡಿದ್ದು. ಯಾಕಂದರೆ ನಾನು ಅದೇ ಊರ ಮೇಲೆ ಇಂದ ಬಂದೆ ಅಂದ್ಬಿಟ್ಟೆ ನಾನು ಅವನ್ನ ಕರ್ಕೊಂಡು ಬಂದಿದ್ದು. ಸರಿ ಅಂತ ಅವನು ನಾನು ಬರ್ತೀನಿ ಅಂತಂತ ಹೇಳಿದ್ದ. ಸರಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ನಾನು ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿಬಿಟ್ಟು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಪುದೀನ ಹಾಕ್ಕೊಂಡಿದ್ದೀನಿ, ಚಕ್ಕೆ ಸ್ವಲ್ಪ 2 ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲನೂ ಪುಡಿಗಳಾಗಾಗೆ ಹಾಕೋದು, ಮತ್ತು ಜೀರಿಗೆ ಪುಡಿ, ಚಿಕನ್ ಮಸಾಲ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಟೊಮೊಟೊ, ಇಷ್ಟನ್ನು ಆ್ಯಡ್ ಮಾಡ್ತೀನಿ ಇಷ್ಟೇ. ಇನ್ನು ಇದಕ್ಕೆ ಮೇಲೆ ಏನೂ ಹಾಕಲ್ಲ. ತುಂಬ ಚೆನ್ನಾಗಿತ್ತು ಗ್ರೇವಿ, ಮತ್ತು ಸಖತ್ತಾಗಿತ್ತು. ನಮ್ಮ ಜೊತೆ ಬಂದವರು ಎಣ್ಣೆನ ಚೆನ್ನಾಗಿದೆಯಮ್ಮ, ಗ್ರೇವಿ ಚೆನ್ನಾಗಿದೆ ಅಂತಂತ ಹೇಳ್ತಿದ್ರು. ಸರಿ, ನಾನೇನು ಮಾಡಿದೆ, ಈ ಕಡೆ ತಪ್ಪಲಿನಲ್ಲಿ ಅನ್ನಕ್ಕೆ ಇಟ್ಕೊಂಡೆ. ಅನ್ನ ಎಲ್ಲ ಮಾಡ್ತಾಯಿದ್ದಂಗೆ ಇವರು ಪಾಪ ಮಕ್ಕಳು ಹೆಲ್ಪ್ ಮಾಡಿದ್ರು. ಚಿಕನೆಲ್ಲ ಅವರೇ ತೊಳ್ಕೊಂಬಂದು ಕೊಟ್ಟಿದ್ದು, ಅಕ್ಕಿ ತೊಳ್ಕೊಂಬಂದಿದ್ದು. ಬೇರೆ ಇನ್ನೇನೆಂದರೆ ಸಿಕ್ಕಾಪಟ್ಟೆ ಗಾಳಿ ಇರೋದರಿಂದ ಬೇಗ ಸ್ಟವ್ ಉರಿತಾ ಇರಲಿಲ್ಲ ನಮಗೆ ಅಲ್ಲಿ. ಇದು ನಾನೇನು ಅಂದ್ಕೊಂಡೆ ಅಂದರೆ, ನಾನು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಒಂದು ವೀಡಿಯೋನೂ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಆಗಿಲ್ಲ ಮಾಡಲಿಕ್ಕೆ. ಯಾಕಂದರೆ ಇವಾಗೆಲ್ಲನೂ, ಮೊದಲು ಆ ಥರ ಪದ್ಧತಿ ಏನಿರಲಿಲ್ಲ. ಒಳಗಡೆ ಎಲ್ಲ ಫೋನ್ ಬಿಡ್ತಾಯಿದ್ರು. ಇವಾಗೇನೋ ತುಂಬ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ನಾನು ಬಂದು ಸುಮಾರು 4 ವರ್ಷ ಆಗೋಯ್ತು ಇಲ್ಲಿಗೆ, ಬೈಕೊಂಡಾಗ ಬಂದು. ಆಗ ನನ್ನ ಮಗಗೇನೋ ಹರಕೆ ಕಟ್ಟಿದ್ರಿ ಅಂತೇಳಿ ಆಗೂ ದೊಡ್ಡದಾಗಿ ಪ್ರೋಗ್ರಾಮೇ ಮಾಡಿದ್ರಿ ನಾವು. ಸರಿ, ಆಗಿಲ್ವಲ್ಲ, ಸರಿ ಅಂತ ನಾನು ಸುಮ್ಮನಾಗೋದೆ. ಇದು ಹರಕೆ ಕಟ್ಟಿ ಆವಾಗೇ ನಾನು ಹರಕೆ ಕಟ್ಕೊಂಡಿದ್ದು. ನನಗೆ ಬೆನ್ನು ಆಪ್ರೇಷನ್ ಆಗಿರೋದ್ರಿಂದ ಆಗ ಅಂದ್ಕೊಂಡಿದ್ದೆ, ತುಂಬ ಪೇಯ್ನ್ ಆಗ್ತಾಯಿತ್ತು, ನನ್ನ ಕೈಲಿ ತಡ್ಕೊಳಕ್ಕೆ ಕೂಡ ಆಗ್ತಾಯಿರಲಿಲ್ಲ. ನಾನು ಬಂದು ಒಂದು ಕೋಳಿ ಕೊಯ್ಕೊಬರ್ತೀನಮ್ಮ, ನಂಗೆ ಮೇಲ್ ಮಾಡು, ಇನ್ನೂ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ನಾನು ಹರಕೆ ಕಟ್ಟಿರೋದ್ರಿಂದ. ಅದು ಟೈಮ್ ಹಂಗಿತ್ತೇನೋ, ನಾನು ನೆನ್ನೆ ಆಗಿ ಸಿಚುವೇಶನ್ಗೂ ಇವಾಗ ಬಂದಿರೋ ಸಿಚುವೇಶನ್ಗೂ ಆಗುತ್ತೆ ಅಂತಂತ ತಿಳ್ಕೊಂಡು ನಾವು ಬಂದ್ರಿ. ಸರಿ ಅಂತ ಇವರು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಸರಿ, ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರು ಕೂತಿದ್ರು. ನೋಡಲ್ಲ, ನನ್ನ ತಂಗಿ ಮಗ ಆ ಕಡೆ ಕೂತಿದ್ದಾನೆ, ಅವ್ನು ಕಾಣ್ತಾ ಇಲ್ಲ ಅಂದ್ಕೊತೀನಿ ನಿಮಗೆ. ಸರಿ ಅಂತ ಅವರಲ್ಲಿ ಕೂತ್ಕೊಂಡ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ತೋಪು ಕೆಳಗಡೆ ನಾವು ಕೂತ್ಕೊಂಡು ಮಾಡ್ಕೊಳೋದು, ತಿನ್ನೋದು ಸಖತ್ತಾಗಿರುತ್ತೆ ನಮಗೆ. ಸರಿ ಅಂತೇಳಿ ಇದೆಲ್ಲ ಮುಗಿಸ್ಕೊಂಡ್ರಿ ನಾವು. ನೋಡಿ, ನಾನು ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಅದೆಲ್ಲನೂ. ಇದೆಲ್ಲ ಹಾಕ್ಕೊಂಡು ಈ ಕಡೆ ಗ್ರೇವಿ ಮುಗಿಸ್ಕೊಂಡು ಆ ಕಡೆ ಅನ್ನಕ್ಕೆ ಇಟ್ಕೊಂಡೆ. ಇದು ಸ್ವಲ್ಪ ತಿರ್ಸ್ಕೊಡ್ಲಿಕ್ಕೆ ಕೆಟ್ಟಾಯಿತು ಅಂತ ನಾವು ಎಲ್ಲ ಟೋಟಲ್ಲು ಒಂದು 3.5 kg ಬಂತು ಚಿಕನ್ನು. 2 ಕೋಳಿಗೆ, ನಾಟಿ ಕೋಳಿಗೆ 1 ಹುಂಜೆ ತೊಗೊಂಡ್ರು, 1 ಮೊಟ್ಟೆ ಕೋಳಿ ತೊಗೊಂಡ್ರು. ಇವೆರಡು ತೊಗೊಂಡು 2 ಮಿಕ್ಸ್ ಮಾಡಿದ್ದಿದ್ದು, ಸಪ್ರೇಟಾಗಿ ಏನೂ ಮಾಡಲಿಲ್ಲ ನಾವು. 2 ಮಿಕ್ಸ್ ಮಾಡಿಬಿಟ್ರು, ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಇವ್ರು ಗೊತ್ತಿಲ್ದಿರ. ನಾನು ಏನೇನೋ ಅಂದ್ಕೊಂಡು ಹೋದೆ. ಸರಿ, ಕಬಾಬ್ ಒಂದು ಸ್ವಲ್ಪ ಹಾಕ್ಕೊಂಡು ಬಿರಿಯಾನಿ ಎಲ್ಲ ಮಾಡ್ಕೊಂಡು ನಾವು ಹೋಗಿದ್ದೇ ಲೇಟಾಗೋಯಿತು. ಇದಕ್ಕೂ ಮುಂಚೆ ನಾವು ಸುಮಾರು ಸಲ ಹೋಗಿದ್ದೀರಿ. ಹೋದಾಗೆಲ್ಲನೂ ಒಂದು 10 ಗಂಟೆಗೆಲ್ಲ ರೀಚ್ ಆಗಿಬಿಡ್ತಾಯಿದ್ರಿ. 10 ಗಂಟೆಗೆ ಹೋದರೆ ಏನಂದರೆ ನಾವು ಮಾಡ್ಕೊಳ್ಲಿಕ್ಕೂ ಒಂದು ಟೈಮ್ ಸಿಗುತ್ತೆ ನಮಗೆ.
ನಾವು ಹೋಗಿದ್ದೆ ಅಲ್ಲಿ 12 ಕಾಲು ಆಗೋಗಿತ್ತು. ಮತ್ತು ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೀ ಕ್ಯೂಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು. ಫ್ರೀ ಕ್ಯೂಗೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ಇದಾಗಲ್ಲ ಅಂದ್ಬಿಟ್ಟು ₹100 ಟಿಕೆಟ್ ತೊಗೊಂಡೋದ್ರೆ ಅದು ಡೈರೆಕ್ಟ್ ಬಿಟ್ಬಿಡ್ತಾರೆ ದೇವ್ರ ಹತ್ರಗೇ. ಸರಿ ಅಂತ ಅಲ್ಲೋಗಿ ದೇವ್ರ ಮುಂದೆ ಜೋಡಿಸ್ಕೊಂಡ್ರಿ ನಾವು. ಅಲ್ಲೇನೂ ವೀಡಿಯೋ ಮಾಡಲಿಕ್ಕೆ ನಮ್ಮನ್ನು ಬಿಡಲಿಲ್ಲ. ಅದಕ್ಕೆ ನಾನು ಅದೇನೂ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ನಾನು ಏನೇನು ಮಾಡ್ಕೊಂಬಂದಿದ್ದೆ ಅಂತ ನಾನು ಏನಿಲ್ಲ, ತಂಬಿಟ್ಟಿನ ದೀಪ 2 ಮಾಡ್ಕೊಂಡಿದ್ದೆ. ಸರಿ ಅಂತ ನೋಡಿ, ಇಲ್ಲಿ ನಮ್ಮ ಯಜಮಾನ್ರ ಫ್ರೆಂಡ್ ಕೂತಿದ್ದಾರೆ. ಅವರಿಬ್ರು ಈ ಕಡೆ ಮಕ್ಕಳು, ನಮ್ಮ ತಂಗಿ ಮಗ ವೀಡಿಯೋ ಮಾಡ್ತಾಯಿದ್ದಾನೆ. ನಾನು ಸ್ಟ್ಯಾಂಡ್ ತೊಗೊಂಡೋಗಿದ್ದೆ, ಬೇಡ ಕೊಡು ಆಂಟಿ, ಅತ್ತೆ ನಾನೇ ಮಾಡ್ತೀನಿ ಅಂತ ಅವನೇ ಮಾಡ್ದೆ. ಸರಿ, ಈ ಕಡೆ ನನ್ನ ಮಗ ಸೌತೆಕಾಯಿ ಎಲ್ಲ ಹಚ್ತಾ ಇದ್ದಾನೆ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ತಿನ್ಲಿಕ್ಕೆ ನೆಂಚ್ಕೊಳ್ಲಿಕ್ಕೆ ಬೇಕು, ಮಾಡ್ಕೊಪ್ಪ ಅಂತ ಬೇಯ್ತಾನೆ ನಾನು ಸ್ವಲ್ಪ ಹಾಕಿ ಕೊಟ್ಟೆ. ಟೇಸ್ಟ್ ಮಾಡಿರಿ, ಉಪ್ಪು ಖಾರ ಹಿಡ್ದಿದೆಯಾ ಇಲ್ವಾ ಅಂತಂತೇಳಿ. ಎಲ್ಲ ಮುಗೀತು. ನಾವು ಊಟ ಎಲ್ಲ ಮುಗಿಸ್ಕೊಂಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಬಂದಿತ್ತು. ಗ್ರೇವಿ ಮಾತ್ರ ಸಖತ್ತಾಗಿತ್ತು. ಬೇರೆ ಇನ್ನೇನು ಮಾಡಲಿಕ್ಕಾಗಿಲ್ಲ. ನಾವೆಲ್ಲ ಇದೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಬರ್ಲಿಕ್ಕೆ ಲೇಟಾಗೋಯಿತು. ಸರಿ, ನೋಡಿದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ, ಇದೇ ಮಾವಿನ ತೋಪು, ಇಲ್ಲೇ ನಾವು ಅಡುಗೆ ಮಾಡ್ಕೊಂಡಿದ್ದು. ಎಲ್ಲ ಕೆಳಗಡೆನೇ ಗೊಂಚಲು ಅಂತ ಹೇಳ್ತಾರಲ್ಲ, ಗುತ್ತಾಗಿತ್ತದು. ಮಾವಿನಕಾಯಿ ನೋಡ್ಲಿಕ್ಕೆ ಏನೋ ಒಂಥರ ಕ್ಯೂಟಾಗಿ ಅನಿಸ್ತು. ನಾನು ಕೇಳ್ತಾಯಿದ್ದೆ, ಇದೆಲ್ಲ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗುತ್ತಾ ಅಂತ. ಇಲ್ಲ, ಆಗಲ್ಲ ಕಣಮ್ಮ, ಇದು ಇನ್ನೂ ಫಸಲು ಬರಬೇಕಿದು, ಅಂದರೆ ಅದಿನ್ನೂ ಹಣ್ಣಾಗಬೇಕಿದು ಕಾಯಿ ಈಗ, ಆದರೆ ಇದು ಮಾವಿನಕಾಯಿ ಉಪ್ಪಿನಕಾಯಿಗೆ ಆಗಲ್ಲ ಇದು ಅಂತ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು. ಇದೆಲ್ಲ ನಾವು ಸ್ವಲ್ಪ ತೋರಾಡ್ಕೊಂಡು ತೋಪೆಲ್ಲ ನೇರಳೆ ಹಣ್ಣುಗಳೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ನೇರಳೆ ಹಣ್ಣು ನಾವು ಹೊರಗಡೆ ಸಿಟಿ ಒಳಗಡೆ ತೊಗೊಂಡ್ರೆ ಎಷ್ಟು ಹೇಳ್ತಾರಲ್ವ ರೇಟು, ಅಲ್ಲೆಲ್ಲ ಹಾಗಾಗೆ ಉದುರು ಹೋಗ್ತಾಯಿತ್ತು. ಅದೆಲ್ಲ ನಾನೇನು ಮಾಡಲಿಲ್ಲ. ಸರಿ, ನಾವು ಹೊರಟು ಬರೋವಾಗ ಅಲ್ಲೆಲ್ಲೋ ಅರ್ಧ ದಾರಿನಲ್ಲಿ ನಿಲ್ಲಿಸಿ ಸ್ವಲ್ಪ ಟೀ ಕುಡಿತಾ